ಕಾಂಗ್ರೆಸ್ ಪಕ್ಷನೇ ಗೆಲ್ಲಿಸ್ಬೇಕಂತ ನಮ್ಮ ಉದ್ದೇಶ. ಎಲ್ಲನೂ ನಾವು ದಲಿತ ಸಂಘಟನೆಗಳೇ ಎಲ್ಲ ಸೇರಿ ಮಹಿಳಾ ಘಟಕ ಎಲ್ಲ ಸೇರಿ ನಾವು ಗೌತಮ್ ಸರ್ನ ಗೆಲ್ಲಿಸಬೇಕು. ಕೋಲಾರ ಕ್ಷೇತ್ರದಲ್ಲಿ ಅವ್ರು ಗೆಲ್ಲಿಸ್ಕೋಬೇಕು. ಕಾಂಗ್ರೆಸ್ ಪಕ್ಷನೇ ನಾವು ಗೆಲ್ಲಿಸಬೇಕು. ನಮ್ಮ ಸಂವಿಧಾನ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕು. ಮತ್ತು 5 ಆಪ್ಷನಲ್ಲಿ ಬಸ್ಗಳೇ ಆಗ್ಬೋದು, ಮಹಿಳೆಯರಿಗೆ 2000 ಆಗ್ಬೋದು, ಮತ್ತು ಕರೆಂಟು ಇದಾಗಿರ್ಬೋದು, ಪ್ರತಿಯೊಂದು ಅಕ್ಕಿ ಸಮೇತ ಪ್ರತಿಯೊಂದು ಅದಕ್ಕೂ ದುಡ್ಡು ಹಾಕ್ತಾಯಿದ್ದಾರೆ. ಅವ್ರು ಏನು ಕೊಟ್ಟಿದ್ದೀರೋ 5 ಆಪ್ಷನ್ನು ಎಲ್ಲ ಕರೆಕ್ಟಾಗಿ ನಡ್ಕೊಳ್ತಾ ಇದ್ದಾರೆ. ಸಂವಿಧಾನನೇ ಇದಾಗಬಾರ್ದು ಅಂತ ಮತ್ತೆ ಮಾತಾಡಿದಾಗ BJP ಸರ್ಕಾರ ಬಂದರೆ ನಮ್ಮ ದೇಶನೇ ಉಳಿಯಲ್ಲ. ಎಲ್ಲ ಹೆಣ್ಮಕ್ಳಿಗೂ ಉಪಯೋಗ ಆಗ್ತಾಯಿದೆ. ಗಂಡ ಕಳ್ಕೊಂಡಿರೋರಿಗೆ 1800 ರೂಪಾಯಿ ಕೊಡ್ತಾ ಇದ್ದಾರೆ. 60 ವರ್ಷ ಆಗಿರೋ ಮುದುಕಿರಿಗೆ ಮನೇಲಿ ಮಕ್ಕಳು ನೋಡ್ದಿರೋ ಅಂಥವ್ರು ನಮ್ಮ ದೇಶದಲ್ಲಿ ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆಲ್ಲನೂ ಅವ್ರು 1200 ರೂಪಾಯಿ ಹಾಕೋದ್ರಲ್ಲೇ ಪಾಪ ಏನೋ ಒಂದು ಅವ್ರ ಖರ್ಚು ವೆಚ್ಚಗಳು ನೋಡಿಕೊಂಡು ಕೂತ್ಕೊಂಡಿತ್ತ ತಿಂತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಷ್ಟು ಒಳ್ಳೆಯದೆಲ್ಲ ಮಾಡಿದೆ. ಆದರೆ ಎಷ್ಟೇ ಒಂದು ಅನುಕೂಲಗಳು ಮಾಡಿದ್ರೂ ಸುಮಾರು ಜನ BJPನೇ ಬರಬೇಕು, ಮೋದಿನೇ ಬರಬೇಕಂದ್ರೆ ಮೋದಿ ಏನು ಮಾಡಿದ್ದಾರೆ? ನಮ್ಮ ಸಂವಿಧಾನ ಕೊಟ್ಟಿರೋ ಅಂಬೇಡ್ಕರ್ ಸಂವಿಧಾನನೇ ಇದು ಮಾಡಬೇಕು ಅಂತ ಮಾತಾಡುವಾಗ BJPನ ಯಾಕೆ ಗೆಲ್ಲಿಸ್ಬೇಕು? ಈಗ JDS BJP ಒಂದಾಗ್ತಾ ಇದೆ. ನಮ್ಮ ಸಂವಿಧಾನ ಇದು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ತಿಳ್ಕೊಬೇಕಾಗಿರೋದು ಏನಂದರೆ, ಯಾರು ಅಷ್ಟೇ ಸಂವಿಧಾನ ಉಳಿಸ್ಕೋಬೇಕು, ನಮ್ಮ ದೇಶನ ಉಳಿಸ್ಕೋಬೇಕಾದ್ರೆ ಕಾಂಗ್ರೆಸ್ನೇ ಗೆಲ್ಲಿಸ್ಬೇಕು. ಅವರು ಹೇಳಿದ್ರಲ್ಲ, ಈಗ ಅವ್ರು ಬೇರೆ ಕಡೆಯಿಂದ ಬಂದಿರೋರು ನಿಮ್ಗೇನಿದೆ ಅಂತ. ಎಲ್ಲ ದೇಶದಿಂದ ಬಂದು ನಮ್ಮ ರಾಜಕೀಯ ದೇಶದಲ್ಲಿ ಎಲ್ಲರೂ ಬೆಳೆದು ಎಲ್ಲ ಒಳ್ಳೆ ಕೆಲಸಗಳೇ ಮಾಡ್ತಾಯಿದ್ದಾರೆ. ಅವ್ರ ರಿಲೇಷನ್ನು ಕೋಲಾರಲ್ಲೇ ಇದ್ದಾರೆ, ಅವ್ರ ಅಕ್ಕವರು ಇದ್ದಾರೆ, ಎಲ್ಲ ನಮಗೆ ಗೊತ್ತಿರೋರು. ಅವ್ರು ಒಳ್ಳೇದು ಮಾಡೇ ಮಾಡ್ತಾರೆ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅನ್ನೋದು ಒಂದು ಅಭಿಪ್ರಾಯ. ಒಳ್ಳೆ ವ್ಯಕ್ತಿ, ಒಳ್ಳೆ ಇದರಲ್ಲಿ ಓದಿರೋಂಥ ತಿಳುವಳಿಕೆ ಇರೋಂಥವ್ರು ಇನ್ನೂ ಒಳ್ಳೆ ಕೋಲಾರನ ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಕಾಂಗ್ರೆಸ್ಗೆ ಮಹಿಳೆಯರಿಗೆ ಹೇಳೋದು ಎಲ್ಲ ಥರನೂ ಅನುಕೂಲಗಳು ಅವ್ರು ಮಾಡೇ ಕೊಡ್ತಾರೆ ಅಲ್ವಾ ಕಾಂಗ್ರೆಸ್. ಎಲ್ಲರಿಗೂ ನಾನು ಹೇಳೋದೇನೆಂದರೆ, ಕಾಂಗ್ರೆಸ್ಗೆ ಓಟ್ ಹಾಕಿ ಕಾಂಗ್ರೆಸ್ನೇ ಬರೋಂಗೆ ಗೆಲ್ಲಿಸ್ಕೊಳ್ಳಿ ಹೆಣ್ಮಕ್ಳು.